ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಲಿಗೆ ಬಿದ್ದವರು ಕಾಲುಂಗ್ರಾನೇ ಬಿಚ್ಕೊಂಡ್ರು ಅನ್ನೋದು ಒಂದು ಗಾದೆ ಮಾತು. ನಮ್ಮ ಪಕ್ಕದ ಶ್ರೀಲಂಕಾ ಆರ್ಥಿಕ ಸಮಸ್ಯೆಗೆ ಸಿಲುಕೊಂಡು ಅವರಿಗೆ ಭಾರತ ಸಹಾಯ ಮಾಡೋದಕ್ಕೆ ಮುಂದಾದಾಗಲೇ ಅಲ್ಲಿಂದ ಬರೋ ನಿರಾಶ್ರಿತರು ವಲಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದನ್ನ ಹೇಳಿದ್ದೆ. ಇದೀಗ ಅದು ಶುರುವಾಗಿ ಹೋಗಿದೆ. ಶ್ರೀಲಂಕಾದಿಂದ ಬರ್ತಿರೋ ತಮಿಳು ಹಾಗೂ ಸಿಂಹಳಿಯ ನಿರಾಶ್ರಿತರು ಮುಂದೆ ಭಾರತಕ್ಕೆ ತೀವ್ರ ಸಮಸ್ಯೆಯಾಗ್ತಾರೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿನ ತಜ್ಞರು ಹೇಳ್ತಾ ಇದ್ದಾರೆ. ಭಾರತಕ್ಕೆ ಮಾತ್ರ ಅಲ್ಲ, ನಿರಾಶ್ರಿತರು ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಖಂಡಿತ ಆಗತ್ವೆ. ಹಾಗಾದರೆ ಏನಿದು ಲಂಕಾ ನಿರಾಶ್ರಿತರ ಸಮಸ್ಯೆ? ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವ ಒಪ್ಪಂದಗಳೇನು? ಲಂಕೆಯಿಂದ ಬಂದವರಿಗೆ ಇಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತವೆ? ನಿರಾಶ್ರಿತರ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಹಿ ಹಾಕದೇ ಇದ್ದರೂ ಕೂಡ ಭಾರತ ಇಲ್ಲಿ ಯಾವೆಲ್ಲ ದೇಶಗಳ ನಿರಾಶ್ರಿತರನ್ನು ಇಟ್ಕೊಂಡಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಶ್ರೀಲಂಕಾ ದಿವಾಳಿಯಾಗಿದೆ. ಅಲ್ಲಿ ನಾಗರಿಕ ಸಂಘರ್ಷ ನಡೀತಾ ಇದೆ. ಅಲ್ಲಿನ ಪ್ರಧಾನಿ ಮಹಿಂದ ರಾಜಪಕ್ಷೆ ರಾಜೀನಾಮೆಯನ್ನು ಕೊಟ್ಟು ಈಗ ಆ ಜಾಗಕ್ಕೆ ರನಿಲ್ ವಿಕ್ರಮಸಿಂಘೆ ಬಂದರೂ ಕೂಡ ಶ್ರೀಲಂಕಾದಲ್ಲಿನ ಸಮಸ್ಯೆಗಳನ್ನು ಹಳಿಗೆ ತರುವುದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿನೇ ಶ್ರೀಲಂಕಾದಿಂದ ಸಾಕಷ್ಟು ಜನ ಭಾರತದತ್ತ ವಲಸೆ ಬರುವುದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಭಾರತಕ್ಕೀಗ ವಲಸಿಗರ ಕಾಟ ಆರಂಭ ಆಗಿದೆ. ಹಾಗೆ ನೋಡಿದರೆ ಲಂಕೆಯ ವಲಸೆಗಳು ಭಾರತಕ್ಕೆ ಹೊಸವೇನಲ್ಲ. ನಾವು 1951 ಜಿನೆವಾ ರೆಫ್ಯೂಜಿ ಕನ್ವೆನ್ಷನ್ಗೆ ಸಹಿ ಹಾಕಿಲ್ಲ ನಿಜ, ಆದರೂ ಭಾರತ ತನ್ನ ಅಕ್ಕಪಕ್ಕದ ದೇಶಗಳ ಸಾಕಷ್ಟು ವಲಸಿಗರಿಗೆ ಆಶ್ರಯವನ್ನು ಕಲ್ಪಿಸಿಕೊಡ್ತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ನಾವು ವಲಸೆಗಳನ್ನು, ಮಹಾವಲಸೆಗಳನ್ನು ನೋಡ್ತಾ ಇದ್ದೀವಿ. ಭಾರತದಿಂದ ಪಾಕಿಸ್ತಾನ ಬೇರೆ ಆಯ್ತಲ್ಲ, ಆಗ ಪಶ್ಚಿಮ ಹಾಗೂ ಪೂರ್ವ ಪಾಕಿಸ್ತಾನಗಳಿಂದ ಕೋಟ್ಯಂತರ ಮಂದಿ ಭಾರತಕ್ಕೆ ಬಂದರು. ಅವರೆಲ್ಲರಿಗೆ ನೆಲೆ ಒದಗಿಸುವಷ್ಟರಲ್ಲಿ ಭಾರತದ ಅವತ್ತಿನ ಸರ್ಕಾರ ಹೈರಾಣಾಗಿ ಹೋಗಿತ್ತು. ಆದರೆ ಅದನ್ನು ನಾವು ನಿಭಾಯಿಸಲೇಬೇಕಿತ್ತು. ಯಾಕೆಂದರೆ ಅವರೆಲ್ಲ ಭಾರತೀಯರೇ ಆಗಿದ್ದರು. ಹೊಸದಾಗಿ ಹುಟ್ಟುಕೊಂಡ ದೇಶದಲ್ಲಿ ತಮ್ಮದೆಲ್ಲವನ್ನು ಕಳ್ಕೊಂಡು ಅನಾಥರಾಗಿ ಜೀವ ಅಂಗೈಯಲ್ಲಿಟ್ಕೊಂಡು ಬಂದಿದ್ದ ನಮ್ಮದೇ ಬಾಂಧವರವರು, ಅವರಿಗೆ ಆಶ್ರಯ ಕಲ್ಪಿಸಿ ಕೊಡಬೇಕಾಗಿದ್ದು ಅವತ್ತು ಸರ್ಕಾರದ ಕರ್ತವ್ಯ ಆಗಿತ್ತು. ಅದನ್ನು ಭಾರತ ಮಾಡ್ತು ಕೂಡ. ಇದಾದ ನಂತರ ನಾವು ಎದುರಿಸಿದ ಎರಡನೇ ವಲಸೆ ಟಿಬೆಟ್ನಿಂದ ಬಂದವರದ್ದು. 1959ರಲ್ಲಿ ಟಿಬೆಟನ್ನು ಚೀನಾ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತಲ್ಲ, ಆಗ ಧರ್ಮಗುರು ದಲೈಲಾಮಾ ಸೇರಿದ ಹಾಗೆ ಲಕ್ಷಾಂತರ ಮಂದಿ ಟಿಬೆಟನ್ನರು ಭಾರತದ ಕಡೆಗೆ ವಲಸೆ ಬಂದರು. ಅವತ್ತು ಕೂಡ ಭಾರತ ಅವರಿಗೆ ನಿರಾಸೆ ಮಾಡಲಿಲ್ಲ. ನಮ್ಮ ಕರ್ನಾಟಕದ ಬೈಲುಕುಪ್ಪೆ, ಹಿಮಾಚಲ ಪ್ರದೇಶದ ಧರ್ಮಶಾಲಾ ಸೇರಿದ ಹಾಗೆ ಹಲವು ಪ್ರದೇಶಗಳಲ್ಲಿ ಅವರಿಗೆ ನೆಲೆ ನಿಲ್ಲುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಇವತ್ತಿಗೂ ಕೂಡ ಭಾರತದಲ್ಲಿ ಟಿಬೆಟನ್ ಕ್ಯಾಂಪುಗಳು ತುಂಬಿ ತುಳುಕ್ತಾ ಇವೆ. ಆಗಾಗ ಅಲ್ಲಿನ ಟಿಬೆಟನ್ನರಿಗೆ ಸ್ಥಳೀಯರ ಜೊತೆ ಜಗಳಗಳೂ ಆಗತ್ವೆ. ಇನ್ನು ಇವರ ನಂತರ ಭಾರತಕ್ಕೆ ಭಾರಿ ಪ್ರಮಾಣದಲ್ಲಿ ವಲಸೆಗಳು ಶುರುವಾಗಿದ್ದು ಶ್ರೀಲಂಕಾದಿಂದ. ಹೌದು, 1964ರ ಹೊತ್ತಿಗೆ ಸಾಕಷ್ಟು ಲಂಕನ್ನರು ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆಸುವುದಕ್ಕೆ ಮುಂದಾದರು. ಶ್ರೀಲಂಕೆಯಲ್ಲಿ ಸಿಂಹಳೀಯ ಬೌದ್ಧರು ಮತ್ತು ಲಂಕಾ ತಮಿಳರ ನಡುವೆ ಜನಾಂಗೀಯ ಸಂಘರ್ಷ ಶುರುವಾಯಿತಲ್ಲ, ಆ ಸಂದರ್ಭದಲ್ಲಿ ಲಂಕೆಯಿಂದ ತಮಿಳರು ಜೀವ ಕೈಯಲ್ಲಿಟ್ಕೊಂಡು ಭಾರತದ ಕಡೆಗೆ ವಲಸೆ ಬರುವುದಕ್ಕೆ ಶುರು ಮಾಡಿದರು. ಅವತ್ತು ಸಮಸ್ಯೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಶ್ರೀಲಂಕಾದ ಪ್ರಧಾನಿ ಸಿರಿಮಾವೋ ಭಂಡಾರನಾಯಕೆ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಅದರ ಪ್ರಕಾರ ಶ್ರೀಲಂಕಾದ 8 ಲಕ್ಷ ತಮಿಳರು ತಮ್ಮಿಷ್ಟ ಬಂದ ದೇಶಗಳ ಪೌರತ್ವವನ್ನು ಪಡಿಬಹುದು ಅಂತ ತಿಳಿಸಲಾಯಿತು. ಆ ಸಂದರ್ಭದಲ್ಲಿ 5 ಲಕ್ಷ ಮಂದಿ ಶ್ರೀಲಂಕಾದ ತಮಿಳರು ಭಾರತದ ಪೌರತ್ವವನ್ನು ಪಡೆಯೋದಾಗಿ ಹೇಳಿದರೆ, ಇನ್ನುಳಿದ 3 ಲಕ್ಷ ಮಂದಿ ಶ್ರೀಲಂಕಾಗೆ ವಾಪಸ್ ಹೋಗುವ ನಿರ್ಧಾರವನ್ನು ಮಾಡಿದರು. ಅವತ್ತು ಭಾರತದ ಪೌರತ್ವ ಪಡೆದವರ ಪೂರ್ವಜರು ಭಾರತದವರೇ ಆಗಿದ್ದರು. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಅವರನ್ನು ಶ್ರೀಲಂಕೆಗೆ ಕೂಲಿ ಕೆಲಸಗಳಿಗಾಗಿ ಕರೆದೊಯ್ಯಲಾಗಿತ್ತು. ಹೀಗಾಗಿ ಆ 5 ಲಕ್ಷ ಮಂದಿ ಭಾರತದ ಪ್ರಜೆಗಳಾದರು. ಆ ಪೈಕಿ ಸಾಕಷ್ಟು ಮಂದಿ ತಮಿಳುನಾಡಲ್ಲೇ ಉಳ್ಕೊಂಡ್ರು. ಇನ್ನೊಂದಷ್ಟು ಮಂದಿ ಕೇರಳ, ಕೊಲ್ಲಂ, ಕರ್ನಾಟಕದ ಸುಳ್ಯ, ಪುತ್ತೂರುಗಳಲ್ಲಿ ಕೂಡ ನೆಲೆಯನ್ನು ಕಂಡುಕೊಂಡರು. ಇನ್ನು 1969-70ರ ಸುಮಾರಲ್ಲಿ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶದ 1 ಕೋಟಿಗೂ ಅಧಿಕ ನಿರಾಶ್ರಿತರು ಭಾರತಕ್ಕೆ ಬಂದರು. ಅವತ್ತು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ನಡುವೆ ನಡೀತಿದ್ದ ಸಂಘರ್ಷದ ಕಾರಣದಿಂದ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ನಿರಾಶ್ರಿತರ ಸಮಸ್ಯೆ ಉಂಟಾಯಿತು. ಹೀಗಾಗಿ ಆ ನಿರಾಶ್ರಿತರನ್ನು ಸಂಭಾಳಿಸೋದಕ್ಕಾಗಿ ಭಾರತದ 7 ರಾಜ್ಯಗಳಲ್ಲಿ ಒಟ್ಟು 825 ನಿರಾಶ್ರಿತ ಕೇಂದ್ರಗಳನ್ನು ತೆರೆಯಲಾಯಿತು. ಅದೇ ರೀತಿ 19 ಸೆಂಟ್ರಲ್ ಕ್ಯಾಂಪುಗಳನ್ನು ಕೂಡ ಸಿದ್ಧ ಮಾಡಲಾಯಿತು.
ಒಂದೊಂದು ಕ್ಯಾಂಪಲ್ಲೂ ಸುಮಾರು 50,000 ಮಂದಿಗೆ ಆಶ್ರಯವನ್ನು ಕಲ್ಪಿಸಿಕೊಡಲಾಯಿತು. ಹಾಗೆ 3 ಲಕ್ಷ ಮಂದಿಯನ್ನು ದಕ್ಷಿಣದ ರಾಜ್ಯಗಳಿಗೆ ಕೂಡ ಕಳುಹಿಸಿಕೊಟ್ರು. ಬಾಂಗ್ಲಾ ನಿರಾಶ್ರಿತರ ಸಮಸ್ಯೆ ಹೆಚ್ಚಾಗ್ತಾ ಇದ್ದ ಕಾರಣಕ್ಕೇನೆ ಅವತ್ತಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹಾಗೂ ರಾ ಮುಖ್ಯಸ್ಥ ಕಾಮೇಶ್ವರನಾಥ್ ಕಾವೋ ಅವರ ಜೊತೆ ಸೇರಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡೋ ನಿರ್ಧಾರ ಕೈಗೊಂಡರು. ಹೀಗಾಗಿ 1971ರಲ್ಲಿ ಪಾಕಿಸ್ತಾನ ಒಡಿತು, ಬಾಂಗ್ಲಾದೇಶದ ಉದಯ ಆಯಿತು. ಅಲ್ಲಿಗೆ ಬಾಂಗ್ಲಾ ನಿರಾಶ್ರಿತರ ಅಧಿಕೃತ ಸಮಸ್ಯೆ ಮುಗಿತು. ಆದರೆ ಅಷ್ಟೊತ್ತಿಗೆ ಭಾರತಕ್ಕೆ ಬಂದಿದ್ದ ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದ ಜನ ಇಲ್ಲೇ ಉಳ್ಕೊಂಡ್ರು. ಜೊತೆಗೆ ಅಕ್ರಮವಾಗಿ ಗಡಿ ದಾಟಿ ಭಾರತಕ್ಕೆ ಬಂದು ಇಲ್ಲಿ ನೆಲೆಸುವ ಬಾಂಗ್ಲಾ ಅಕ್ರಮ ವಲಸಿಗರ ಸಮಸ್ಯೆ ಮಾತ್ರ ಇವತ್ತಿಗೂ ಕೂಡ ಕಡಿಮೆ ಏನಾಗಿಲ್ಲ. ಅಷ್ಟರಲ್ಲಿ ಮತ್ತೆ ಶ್ರೀಲಂಕಾ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು. 90ರ ದಶಕದಲ್ಲಿ ಅಲ್ಲಿನ ಸಿಂಹಳಿಯರು ಹಾಗೂ ತಮಿಳರ ನಡುವಿನ ಸಂಘರ್ಷ ತಾರಕಕ್ಕೇರ್ತು. ಆಗ ಮತ್ತೆ ಶ್ರೀಲಂಕಾ ತಮಿಳರು ನಿರಾಶ್ರಿತರಾಗಿ ಭಾರತವನ್ನು ಸೇರೋದಕ್ಕೆ ಮುಂದಾದರು. ಆ ಹೊತ್ತಲ್ಲೇ 1964ರ ಒಪ್ಪಂದಕ್ಕೆ ಒಂದಷ್ಟು ಬದಲಾವಣೆಗಳನ್ನು ತಂದು ಇಂದಿರಾ ಗಾಂಧಿ ಆ ನಿರಾಶ್ರಿತರನ್ನು ಭಾರತಕ್ಕೆ ಬರಮಾಡಿಕೊಂಡ್ರು. ಆ ಒಪ್ಪಂದದ ಹಿನ್ನೆಲೆಯಲ್ಲಿ 1982ರವರೆಗೂ 2,90,000 ನಿರಾಶ್ರಿತರಿಗೆ ಭಾರತ ನೆಲೆಯನ್ನು ಒದಗಿಸಿಕೊಡಿತು. ಇದಾದ ಒಂದೇ ವರ್ಷದಲ್ಲಿ ಶ್ರೀಲಂಕಾದಲ್ಲಿ ತಮಿಳು ಹುಲಿಗಳು ಲಂಕಾ ಸೇನೆಯ 13 ಮಂದಿಯನ್ನು ಕೊಂದು ಹಾಕಿದರು. ಹೀಗಾಗಿ ಅಲ್ಲಿ ಮತ್ತೆ ಗಲಭೆಗಳು ಹೆಚ್ಚಾದವು. ಅಲ್ಲಿ ಎರಡೂ ಗುಂಪುಗಳ ರಕ್ತದಾಹದ ಕಾರಣದಿಂದಾಗಿ ಶ್ರೀಲಂಕಾದ ರಸ್ತೆಗಳಲ್ಲಿ ತಮಿಳರು ಹಾಗೂ ಸಿಂಹಳಿಯರ ರಕ್ತ ನೀರಿನ ಹಾಗೆ ಹರಿಯೋದಕ್ಕೆ ಶುರುವಾಗಿದ್ದ ಕಾಲ ಅದು. ಆ ಸಂದರ್ಭದಲ್ಲಿ ಮತ್ತಷ್ಟು 1,000 ಮಂದಿ ತಮಿಳರು ಭಾರತವನ್ನು ಸೇರಿಕೊಂಡ್ರು. ತಮಿಳುನಾಡು ತಮ್ಮವರನ್ನು ಯಾವುದೇ ವಿರೋಧ ಇಲ್ಲದೆ ಬರಮಾಡಿಕೊಳ್ತು. ಅಲ್ಲದೆ ಶ್ರೀಲಂಕಾದಲ್ಲಿ ನಡೀತಿದ್ದ ಹೋರಾಟಕ್ಕೆ ತಮಿಳುನಾಡಿನಿಂದ ಬೆಂಬಲ ಕೂಡ ವ್ಯಕ್ತ ಆಯಿತು. ಆದರೆ ಅದಾದ 8 ವರ್ಷಗಳಲ್ಲಿ ಅಲ್ಲಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗೋಯಿತು. ಯಾಕೆ ಅಂದರೆ 1991ರ ಮೇ 23ನೇ ತಾರೀಕು ತಮಿಳು ಉಗ್ರರು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ತಮಿಳುನಾಡಿಗೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದ ಸಂದರ್ಭದಲ್ಲೇ ಬಾಂಬ್ ಸ್ಫೋಟಿಸಿ ಕೊಂದುಬಿಟ್ರು. ಆ ಬಳಿಕ ಶ್ರೀಲಂಕಾದ ತಮಿಳರು ಭಾರತದ ಪಾಲಿಗೆ ಉಗ್ರಗಾಮಿಗಳ ಥರ ಕಾಣಿಸಿದ್ರು. ಅವರು ಭಾರತ ದೇಶದ ಶತ್ರುಗಳಾದರು. ಕೇವಲ ಶ್ರೀಲಂಕಾದಲ್ಲಿದ್ದ ತಮಿಳರಷ್ಟೇ ಅಲ್ಲದೆ ಆಗಲೇ ಭಾರತದ ನಾನಾ ಭಾಗಗಳಲ್ಲಿ ಆಶ್ರಯ ಕಂಡುಕೊಂಡಿದ್ದ ಶ್ರೀಲಂಕಾದ ತಮಿಳರಿಗೆ ಕೂಡ ಇದರಿಂದ ಸಾಕಷ್ಟು ಸಮಸ್ಯೆಗಳು ಶುರುವಾದವು. ಈ ಘಟನೆಯ ನಂತರ ಭಾರತ ಶ್ರೀಲಂಕಾದ ನಿರಾಶ್ರಿತರ ಪಾಲಿಗೆ ತನ್ನ ಬಾಗಿಲುಗಳನ್ನು ಮುಚ್ಚಿಬಿಡ್ತು. ಪರಿಣಾಮ 2009ರಲ್ಲಿ ಶ್ರೀಲಂಕಾ ಸರ್ಕಾರ LTTE ವಿರುದ್ಧ ಮಾಡಿದ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಲಂಕನ್ನರು ಭಾರತಕ್ಕೆ ಬರಬಯಸಿದ್ರೂ ಕೂಡ ಅವರಿಗೆ ಅವಕಾಶಗಳು ಸಿಗಲಿಲ್ಲ. ಹಾಗಂತ 1991ರ ನಂತರ ಭಾರತಕ್ಕೆ ಶ್ರೀಲಂಕಾದ ತಮಿಳರು ಬರಲೇ ಇಲ್ವಾ? ಬಂದಿದ್ದಾರೆ. ಆದರೆ ಹಾಗೆ ಬಂದವರನ್ನು ಭಾರತ ನಿರಾಶ್ರಿತರನ್ನಾಗಿ ಕಾಣ್ತಾ ಇಲ್ಲ, ಬದಲಿಗೆ ಅಕ್ರಮ ವಲಸಿಗರನ್ನಾಗಿ ನೋಡ್ತಾ ಇದೆ. ಇದಲ್ಲದೆ ನಾವು 1951ರ ಜಿನಿವಾ ಒಪ್ಪಂದಕ್ಕೆ ಸಹಿ ಮಾಡದೇ ಇರೋದ್ರಿಂದ ಭಾರತಕ್ಕೆ ಯಾರೇ ವೀಸಾ ಇಲ್ಲದೆ ಬಂದರೂ ಕೂಡ ಅವರು ಅಕ್ರಮ ವಲಸಿಗರಾಗ್ತಾರೆ ವಿನಃ ನಿರಾಶ್ರಿತರು ಅಂತ ಕನ್ಸಿಡರ್ ಆಗೋದಿಲ್ಲ. ಇನ್ನು ಪಾಕಿಸ್ತಾನ, ಆಫ್ಘಾನಿಸ್ತಾನ ಸೇರಿದ ಹಾಗೆ ಇಸ್ಲಾಮಿಕ್ ದೇಶಗಳಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತ ಹಿಂದೂ, ಸಿಖ್, ಬೌದ್ಧ, ಜೈನ ಹಾಗೂ ಕ್ರೈಸ್ತರಿಗೆ ಆಶ್ರಯ ಕೊಡೋದಕ್ಕೆ ಸಿದ್ಧವಾದ ಭಾರತ ಅದರಲ್ಲಿ ಕೂಡ ಶ್ರೀಲಂಕಾದ ತಮಿಳರನ್ನು ಸೇರಿಸಲಿಲ್ಲ. ಭಾರತ ಸರ್ಕಾರ ಲಂಕೆಯ ತಮಿಳರನ್ನು ಅನುಮಾನದ ದೃಷ್ಟಿಯಿಂದ ನೋಡಬಹುದು. ಆದರೆ ತಮಿಳುನಾಡಿನ ರಾಜ್ಯ ಸರ್ಕಾರ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ಲಂಕೆಯ ತಮಿಳರಿಗೆ ಆಶ್ರಯ ಕೊಡೋದರ ಹಿಂದೆ ಮತ ಬ್ಯಾಂಕ್ ರಾಜಕೀಯ ಮತ್ತು ಹಿತಾಸಕ್ತಿಗಳಿರುತ್ತವೆ. ಹೀಗಾಗಿನೇ ಮಾನವೀಯತೆಯ ದೃಷ್ಟಿಯಿಂದ ಲಂಕೆಯ ತಮಿಳರಿಗೆ ಆಶ್ರಯ ಕೊಡಿ ಅಂತ ಮತ್ತು CAAನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಲಂಕೆಯ ತಮಿಳರಿಗೂ ಭಾರತದಲ್ಲಿ ಪೌರತ್ವ ಸಿಗೋ ಹಾಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಬ್ಯಾಟಿಂಗ್ ಮಾಡ್ತಲೇ ಇವೆ. ಗೆಳೆಯರೆ, ಈಗಾಗಲೇ ಭಾರತದಲ್ಲಿ ನೆಲೆಸಿರುವ ತಮಿಳು ನಿರಾಶ್ರಿತರಿಗೆ ಭಾರತ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ. ಸುಮಾರು 58,000ಕ್ಕೂ ಅಧಿಕ ಮಂದಿಗೆ 108 ಕ್ಯಾಂಪುಗಳಲ್ಲಿ ಆಶ್ರಯವನ್ನು ಕೊಡಲಾಗಿದೆ. ಇದಲ್ಲದೆ ಇನ್ನು 34,000ಕ್ಕೂ ಅಧಿಕ ಮಂದಿ ಶ್ರೀಲಂಕಾದ ತಮಿಳರು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ಕ್ಯಾಂಪುಗಳ ಹೊರಗೆ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ಇದು 2021ರಲ್ಲಿ ಕೇಂದ್ರ ಗೃಹ ಇಲಾಖೆ ಕೊಟ್ಟ ಲೆಕ್ಕ. ಇದರ ಜೊತೆಗೆ ಕೇರಳ, ಕರ್ನಾಟಕ, ಪಾಂಡಿಚೇರಿ ಹಾಗೂ ಒರಿಸ್ಸಾಗಳಲ್ಲಿ ಕೂಡ ತಮಿಳು ನಿರಾಶ್ರಿತರಿದ್ದಾರೆ ಅನ್ನೋ ಅಂಕಿಅಂಶಗಳು ಲಭ್ಯ ಆಗಿವೆ. ತಮಿಳುನಾಡಲ್ಲಂತೂ ನಿರಾಶ್ರಿತ ಕ್ಯಾಂಪುಗಳಲ್ಲಿ ದಶಕಗಳಿಂದ ವಾಸ ಮಾಡ್ತಾ ಇರೋರಿಗೆ SC/ST ಸರ್ಟಿಫಿಕೇಟುಗಳನ್ನು ಕೊಡಲಾಗಿದೆ. ಅವರಿಗೆ ಆಹಾರವನ್ನು ಉಚಿತವಾಗಿ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಗೊತ್ತಲ್ಲ, ಸ್ವಲ್ಪ ಹಣ ಕೊಟ್ಟುಬಿಟ್ರೆ ಯಾವುದೇ ದೇಶದಿಂದ ಬಂದವನಿಗೂ ಕೂಡ ಸರ್ಕಾರಿ ಅಧಿಕಾರಿಗಳು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಎಲ್ಲವನ್ನೂ ಕೊಟ್ಟು ಬಿಡ್ತಾರೆ. ಅದು ಕೂಡ ಸಾಕಷ್ಟು ಕಡೆಗಳಲ್ಲಿ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ದೇಶದಿಂದ ಬರೋ
ನಿರಾಶ್ರಿತರಿಗೆ ಇಲ್ಲಿ ಆಶ್ರಯ ಕೊಟ್ಟು ಒಂದಷ್ಟು ದಿನ ಅವರನ್ನು ಇಟ್ಟುಕೊಂಡು ಅವರನ್ನು ಮತ್ತೆ ಅವರ ದೇಶಕ್ಕೆ ಕಳುಹಿಸೋ ಕೆಲಸ ಆದರೆ ಮಾಡಬಹುದು. ಆದರೆ ಇದು ಹಾಗಲ್ಲ. ದೇಶ ಬಿಟ್ಟು ಭಾರತಕ್ಕೆ ವಲಸೆ ಬಂದವರು ಇಲ್ಲೇ ನೆಲೆ ನಿಲ್ಲಬೇಕು ಅಂದ್ಕೋತಾರೆ. ಮಾನವೀಯ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲ ಉಚಿತಗಳನ್ನು ಸರ್ಕಾರ ಒದಗಿಸಿಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಸ್ಥಳೀಯರ ಉದ್ಯೋಗಾವಕಾಶಗಳು ಕೂಡ ಈ ವಲಸಿಗರ ಪಾಲಾಗ್ತಾ ಹೋಗುತ್ತವೆ. ಇನ್ನು ಹೊಂದಿಕೊಂಡು ಹೋಗೋದು ಅನ್ನೋದು ಮನುಷ್ಯನ ಗುಣಾನೇ ಅಲ್ಲ. ಹೀಗಾಗಿ ಅಲ್ಲಿ ಸ್ಥಳೀಯರು ಹಾಗೂ ನಿರಾಶ್ರಿತರ ನಡುವೆ ಒಂದು ಸಂಘರ್ಷ ಕೂಡ ಶುರುವಾಗುತ್ತೆ. ಇನ್ನು ಈ ವಲಸಿಗರು ಮತ್ತು ಅಕ್ರಮ ವಲಸಿಗರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಹೀಗಾಗಿ ಅಪರಾಧ ಕೃತ್ಯಗಳು ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತವೆ. ಈಗ ಬಾಂಗ್ಲಾದೇಶದಿಂದ ಮ್ಯಾನ್ಮಾರ್ನಿಂದ ಬಂದ ಸಾಕಷ್ಟು ಅಕ್ರಮ ವಲಸಿಗರು ಭಾರತದಲ್ಲಿ ವಿದ್ರೋಹಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ವಲಸಿಗರು ನಿರಾಶ್ರಿತರು ಅನ್ನೋದು ಯಾವತ್ತಿಗೂ ಕೂಡ ದೇಶಕ್ಕೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಒಂದು ಶಾಪ ಆಗುತ್ತೆ ಅನ್ನೋ ಮಾತುಗಳನ್ನು ತಜ್ಞರು ಹೇಳ್ತಾ ಇದ್ದಾರೆ. ಇದು ಭಾರತಕ್ಕೆ ಅಂತಲ್ಲ, ಇವತ್ತು ರೆಫ್ಯೂಜಿ ಒಪ್ಪಂದಕ್ಕೆ ಸಹಿ ಮಾಡಿರೋ ದೇಶಗಳಿವೆಯಲ್ಲ, ಅವೆಲ್ಲ ಕೂಡ ಇಂಥ ಸಮಸ್ಯೆಯನ್ನು ಎದುರಿಸ್ತಲೇ ಇವೆ. ಐರೋಪ್ಯ ದೇಶಗಳಲ್ಲಿ ವಲಸಿಗರ ಕಾಟ ಎಷ್ಟು ಹೆಚ್ಚಾಗಿದೆ ಅಂದರೆ ಅಲ್ಲಿನ ಜನಾನೇ ದೇಶ ಬಿಟ್ಟು ಬೇರೆ ಕಡೆ ವಸತಿಗಳನ್ನು ಹುಡುಕೊಳ್ಳೋ ಮಟ್ಟಕ್ಕೆ ಬೆಳೆದಿದೆ. ಜರ್ಮನಿ, ಫ್ರಾನ್ಸ್, ಬ್ರಿಟನ್, ಈಜಿಪ್ಟ್, ಪೋಲ್ಯಾಂಡ್ ಈ ಯಾವ ದೇಶಕ್ಕೆ ಬೇಕಾದರೂ ಹೋಗಿ ನೋಡಿ, ಅಲ್ಲಿ ಸ್ಥಳೀಯರು ಹಾಗೂ ವಲಸಿಗರ ನಡುವೆ ಒಂದು ಸಂಘರ್ಷ ಈಗಾಗಲೇ ಆರಂಭವಾಗಿ ಹೋಗಿದೆ. ಭಾರತ ಕೂಡ ಇದರಿಂದ ಹೊರತಾಗೇನೂ ಇಲ್ಲ. ಇಲ್ಲಿ ಆಶ್ರಯ ಬಯಸಿ ಬರೋರನ್ನ ವಾಪಸ್ ತಳ್ಳಿ ಬಿಡಬೇಕು ಅಂತಲ್ಲ, ವಲಸಿಗರೆಲ್ಲ ಸಮಸ್ಯೆಗೆ ಕಾರಣವಾಗ್ತಾರೆ ಅಂತಲೂ ಅಲ್ಲ. ಅವರಲ್ಲೂ ಇಲ್ಲಿ ಬದುಕು ಕಟ್ಟಿಕೊಂಡು ಭಾರತಕ್ಕೆ ನಿಷ್ಠರಾಗಿರೋ ಸಾಕಷ್ಟು ಜನ ಇರಲೂಬಹುದು. ಆದರೆ ಅತಿ ಹೆಚ್ಚು ವಲಸೆಗಳು ದೇಶದ ಆರ್ಥಿಕತೆಯ ಮೇಲೆ, ಇಲ್ಲಿನ ವ್ಯವಸ್ಥೆಯ ಮೇಲೆ ಖಂಡಿತ ದುಷ್ಪರಿಣಾಮವನ್ನಂತೂ ಬೀರುತ್ತವೆ. ಸಮಸ್ಯೆಗಳನ್ನು ಅರ್ಥಾನೇ ಮಾಡಿಕೊಳ್ಳೋದೇ ಆಶ್ರಯ ಕೊಟ್ಟರೆ ಇವತ್ತು ಕಾಲಿಗೆ ಬೀಳೋರು ನಾಳೆ ಕಾಲುಂಗುರುವನ್ನೇ ಬಿಚ್ಕೊಂಡು ಹೋಗ್ತಾರೆ. ಇದನ್ನು ಗಮನಿಸಬೇಕಾದ ಅಗತ್ಯ ತುಂಬಾನೇ ಇದೆ. ಇದು ಗೆಳೆಯರೆ, ಶ್ರೀಲಂಕಾ ವಲಸಿಗರೂ ಸೇರಿದ ಹಾಗೆ ಭಾರತದಲ್ಲಿನ ಅಕ್ಕಪಕ್ಕದ ದೇಶಗಳ ನಿರಾಶ್ರಿತರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.